ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮಾಯಾ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ. ನಾನಿವತ್ತು ಸೋಮವಾರದ ಇಡೀ ದಿನದ ವ್ಲಾಗನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಪ್ರತಿದಿನ ಅದೇ ಕೆಲಸ ಮಾಡಿ ಮಾಡಿ ಒಂದೊಂದು ದಿನ ಕೆಲಸನೇ ಮಾಡೋಂಗೆ ಅನಿಸ್ತಾ ಇರೋದಿಲ್ಲ. ಅದರಲ್ಲೂ ಮಕ್ಕಳಿರೋವಂಥ ಮನೆಯಲ್ಲಿ ಹೆಚ್ಚು ಕೆಲಸ ಅಂತಲೇ ಹೇಳ್ಬೋದು. ತುಂಬ ಸಿಂಪಲ್ ಆಗಿರೋವಂಥ ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ಇಡೀ ದಿನ ಆರಾಮಾಗಿ ಕೂಲಾಗಿ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ಬೋದು. ಯಾವ ರೀತಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು, ಹುಷಾರಿರಲಿಲ್ಲ. ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದೆ. ಆದರೆ ಸೋಮವಾರ ಆಗಿರೋದ್ರಿಂದ ದೇವರೆಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡಬೇಕಾಗಿತ್ತು. ಹಾಗಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದಿಟ್ಟಿದ್ದಾಯಿತು. ಇನ್ನು ಹೂಗಳನ್ನು ತಂದಿರಲಿಲ್ಲ ಪೂಜೆಗೆ ಅಂಥೇಳಿ, ಇರೋಷ್ಟು ಹೂವಲ್ಲೇ ನಾನು ಪೂಜೆ ಮಾಡಬೇಕಿತ್ತು. ಹಾಗಾಗಿ ನಾನು ಮನೆ ಮುಂದೆ ಒಂದಷ್ಟು ಗಿಡಗಳನ್ನು ಹಾಕ್ಕೊಂಡಿದ್ದೀನಿ. ಪುಟ್ಟ ಪುಟಾಣಿ ಹೂಗಳು ಬಿಡುತ್ತೆ. ಅದನ್ನ ಇಟ್ಟು ಪೂಜೆ ಮಾಡಿದಾಗಂತೂ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಮನಸ್ಸಿಗೇನೋ ಸಮಾಧಾನ. ನಾವು ಬೆಳೆದಿರೋವಂಥ ಒಂದೇ ಒಂದು ಹೂವು ಇಟ್ರೂ ಕೂಡ ಅಷ್ಟು ಸಮಾಧಾನ ಸಿಗತ್ತೆ. ಹಾಕಿರೋವಂಥ ಸ್ವಲ್ಪ ಕೆಲವೇ ಗಿಡದಲ್ಲಿ ಅಲ್ಲಲ್ಲಿ ಒಂದೊಂದು ಹೂವು ಬಿಟ್ಟಿತ್ತು, ಅದನ್ನೆಲ್ಲ ಕಿತ್ಕೊಂಡೆ. ಇದರಿಂದ ನಾವು ವಾರದ ದಿನ ಪೂಜೆ ಮಾಡಿದ್ರೆ ಅಷ್ಟು ನೆಮ್ಮದಿ ಸಿಗತ್ತೆ. ಖಂಡಿತವಾಗ್ಲೂ ಹೌದು ಸ್ನೇಹಿತರೆ. ಇದು ಗಂಧ ಬಟ್ಲು ಹೂವು ಅಂಥೇಳಿ, ಆದರೆ ಒಂದು ಎಳೆನಲ್ಲಿ ಬರುತ್ತೆ ಗಂಧ ಬಟ್ಲು ಹೂವು, ತುಂಬ ಚೆನ್ನಾಗಿರುತ್ತೆ. ಇನ್ನು ಇದು ಶಂಕು ಪುಷ್ಪ, ಎಲ್ರಿಗೂ ಗೊತ್ತಿದೆ. ಇದು ಸೇವಂತಿಗೆ, ತುಂಬ ಹೂರಳಿತ್ತು. ಅದರಲ್ಲಿ ಕೆಲವೊಂದನ್ನು ಮಾತ್ರ ನಾನು ಕಿತ್ಕೊಂಡಿದ್ದೀನಿ. ಇನ್ನು ಮೊಗ್ಗಿತ್ತು, ಹಾಗಾಗಿ ಹಾಗೇ ಬಿಟ್ಟಿದ್ದೆ. ಇನ್ನು ನಾನು ತಂದಿರೋವಂಥ ಹೂವಿನ ಜೊತೆಗೆ ಮನೆಯಲ್ಲಿ ಜಾಸ್ತಿ ಇರಲಿಲ್ಲ, ಒಂದಷ್ಟು ರೋಸ್ ಇತ್ತು. ಅದನ್ನೇ ಇಟ್ಬಿಟ್ಟು ಬೆಳಗ್ಗೆ ಎಲ್ಲ ತೊಳೆದ್ಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ದೇವ್ರ ಸಾಮಾನೆಲ್ಲ ಜೋಡಿಸ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಈ ರೀತಿಯಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ಒಂದು ಪುಟ್ಟ ರಂಗೋಲಿ ಹಾಕಿ ದೀಪ ಎಲ್ಲ ಹಚ್ಚಿಕೊಂಡು ಊದ್ಬತ್ತಿ ಬೆಳಗ್ತಾ ಇದ್ದೀನಿ. ಅಂದರೆ ನೈವೇದ್ಯಕ್ಕೆ ಇವತ್ತು ಹಣ್ಣು ಇರಲಿಲ್ಲ, ಏನು ಮಾಡು ಇರಲಿಲ್ಲ. ಆದರೂ ಕೂಡ ನಾನು ದೀಪ ಧೂಪ ಎಲ್ಲ ಹಾಕ್ಬಿಟ್ಟು ಇವತ್ತಿನ ಪೂಜೆನ ಮಾಡ್ಕೊಂಡಿದ್ದಾಯಿತು. ಇನ್ನು ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಕೊಂಡಿದ್ದೆ, ಅದಕ್ಕೂ ಸಹ ಪೂಜೆ ಮಾಡಿಬಿಟ್ಟು ಡೋರಿಗೆ ನಾನು ಈ ರೀತಿ ಸ್ವಸ್ತಿಕ್ ಬರೆದಿರ್ತೀನಿ ವಾರದ ದಿನ. ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿಬಿಟ್ಟು ನಾನು ಪೂಜೆ ಮಾಡ್ಕೊಳ್ತೀನಿ. ಇನ್ನು ಹೊಸ್ತಿಲು ಪೂಜೆ ಕೂಡ ಆಯಿತು. ಹೊಸ್ತಿಲು, ಆಮೇಲೆ ತುಳಸಿ ಗಿಡ ಎಲ್ಲದಕ್ಕೂ ಕೂಡ ವಾರದ ದಿನ ಅಂತೂ ಕಂಪಲ್ಸರಿಯಾಗಿ ಮಾಡಲೇಬೇಕಲ್ಲ. ಹಾಗಾಗಿ ಇನ್ನು ಪ್ರತಿದಿನ ಖಂಡಿತವಾಗ್ಲೂ ಹೊಸ್ಲು ಪೂಜೆ ಮತ್ತು ತುಳಸಿ ಗಿಡದ ಪೂಜೆ ನಡೀತಾನೆ ಇರುತ್ತೆ. ಜೊತೆಗೆ ಇವತ್ತು ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು. ದೇವರೆಲ್ಲ ತೊಳೆದು ಪೂಜೆ ಮಾಡಿದಾಗ ಸ್ವಲ್ಪ ಅರಿಶಿನ ಕುಂಕುಮ ರಂಗೋಲಿ ಹೂವು ಎಲ್ಲ ಇಟ್ಟರೆ ಇನ್ನು ಲಕ್ಷಣವಾಗಿ ಕಾಣುತ್ತೆ. ಹೊಸ್ಲಾಗಿರ್ಬೋದು ಅಥವಾ ತುಳಸಿ ಗಿಡ ತುಂಬ ಚೆನ್ನಾಗಿ ಕಾಣುತ್ತೆ. ಇವತ್ತಿನ ಪೂಜೆ ಈ ರೀತಿ ಆಯಿತು. ಇನ್ನು ಬೆಳಗಿನ ತಿಂಡಿಗೆ ನಾನು ಪೂಜೆ ಎಲ್ಲ ಆದಮೇಲೆ ಪುಳಿಯೋಗರೆನ ಮಾಡಿದ್ದೆ. ತುಂಬ ಲೇಟ್ ಆಗೋಯಿತು, ಹಾಗಾಗಿ ಪಟಾಪಟ್ ಅಂಥೇಳಿ ಪುಳಿಯೋಗರೆ ಗೊಜ್ಜನ್ನು ರೆಡಿ ಮಾಡಿಕೊಂಡು ಇನ್ನು ಈ ಕಡೆ ರೈಸಿಗೂ ಕೂಡ ಇಟ್ಕೊಂಡಿದ್ದೆ. ಚಿಕ್ಕವಳು, ಅಮ್ಮ ನನಗೆ ರೈಸ್ ಬೇಡ ಅವಲಕ್ಕಿ ಕಲಿಸ್ಕೊಡು ಅದೇ ಗೊಜ್ಜಿಗೆ ಅಂದ್ಲು. ಹಾಗಾಗಿ ಅವಳಿಗೆ ಅವಲಕ್ಕಿ ಕಲಿಸ್ಕೊಟ್ಟೆ, ಒಬ್ಳಿಗೆ ರೈಸ್ ಕಲಿಸ್ಕೊಟ್ಟೆ. ಇನ್ನು ನಮಗೆ ಅಂಥೇಳಿ ನೆನ್ನೆ ಸ್ವಲ್ಪ ಗೊಜ್ಜಿತ್ತು ಅಂಥೇಳಿ ಮಂಡಕ್ಕಿ ಕೂಡ ಕಲಿಸಿದ್ದೆ. ಪುಳಿಯೋಗರೆ ಮತ್ತು ಮಂಡಕ್ಕಿನ ಬೆಳಗಿನ ತಿಂಡಿಗೆ ತಿಂದ್ಕೊಂಡ್ವಿ. ಇನ್ನು ನೆನ್ನೆ ಒಣಗಾಕಿರೋವಂಥ ಬಟ್ಟೆ ಒಣಗಿತ್ತು, ಅದನ್ನೆಲ್ಲ ತೆಗೆದ್ಬಿಟ್ಟು ಇವತ್ತು ವಾಶ್ ಮಾಡಿರೋವಂಥ ಬಟ್ಟೆಗಳನ್ನು ಒಣಗಾಕ್ಕೊಳ್ಬೇಕು. ನಾವು ತಿಂಡಿ ತಿಂದ ತಕ್ಷಣ ಹಾಗೇ ಇರಲಿ ತಡಿ, ಒಂದು 10 ನಿಮಿಷ ಕೂರೋಣ, ಒಂದು ಅರ್ಧ ಗಂಟೆ ಕೂರೋಣ ಅಂಥೇಳಿ ಕೂತ್ಬಿಟ್ರೆ ಅವತ್ತಿನ ಕೆಲಸ ಅಲ್ಲಿಗೇ ನಿಂತ್ಬಿಡತ್ತೆ. ಹಾಗಾಗಿ ನಾವು ಸ್ವಲ್ಪ ಕೂಡ ಲೇಜಿ ಆದ್ವಿ ಅಂದರೂ ಕೆಲಸಗಳು ಹಾಗೇ ಉಳಿದ್ಬಿಡುತ್ತೆ. ಹಾಗಾಗಿ ಹಾಗೆ ಮಾಡ್ದೇ ತಕ್ಷಣದಲ್ಲಿ ಏನು ಕೆಲಸ ಇರುತ್ತೋ ಅದನ್ನು ಪಟಾಪಟ್ ಅಂತೇಳಿ ಮಾಡ್ಕೊಂಡು ಬಿಡಬೇಕು. ಇದರಿಂದ ಏನಾಗುತ್ತೆ, ಅವತ್ತು ಇಡೀ ದಿನ ಎಲ್ಲ ಆರಾಮಾಗಿ ಇರ್ಬೋದು. ಹಾಗಾಗಿ ತಡಿ ಅಲ್ಲೇ ಇರಲಿ, ಅದು ಆಮೇಲೆ ಮಾಡ್ಕೊಳ್ಳೋಣ ಅಂದರೆ ತುಂಬ ಲೇಟ್ ಆಗಿಬಿಡುತ್ತೆ. ಅಥವಾ ಅದು ನಮಗೆ ಆಮೇಲೆ ಹೆವಿ ಅನಿಸ್ಬಿಡುತ್ತೆ. ಇಷ್ಟೊಂದು ಕೆಲಸ ಎಲ್ಲ ಮಾಡ್ಕೊಳ್ಬೇಕಾ, ಆಗೋದಿಲ್ಲ ಅನ್ನೋ ಮಟ್ಟಿಗೆ ಆಗ್ಬಿಡುತ್ತೆ. ಹಾಗಾಗಿ ಆವತ್ತಿನ ಕೆಲಸ ಅವತ್ತೇ ಮುಗಿಸ್ಕೊಳ್ಬಿಡ್ಬೇಕು, ಅಲ್ಲಿಗೆ ಮುಗಿಸ್ಕೊಂಡು ಬಿಡಬೇಕು. ಇನ್ನು ಒಣಗಿರೋವಂಥ ಬಟ್ಟೆಗಳನ್ನು ನಾನಿಲ್ಲಿ ಮಡಚಿಬಿಟ್ಟು ಅದರ ಪ್ಲೇಸಲ್ಲಿ ಅದನ್ನು ಇಟ್ಟಿದ್ದಾಯಿತು. ಇನ್ನು ತಿಂಡಿ ತಿಂದಂಥ ಪಾತ್ರೆಗಳನ್ನು ಮೊದಲು ವಾಶ್ ಮಾಡಿಕೊಂಡು ಸಿಂಕೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಕಟ್ಟೆ ಎಲ್ಲ ಒರೆಸ್ಕೊಂಡೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟು ಅಡುಗೆ ಮಾಡ್ಕೊಳ್ಳೋದಕ್ಕೆ ನಮಗೆ ಈಸಿ ಆಗುತ್ತೆ. ಯಾಕಂದರೆ ಏನು ಪಾತ್ರೆ ಇರೋದಿಲ್ಲ, ಗಲೀಜು ಇರೋದಿಲ್ಲ. ಹಾಗಾಗಿ ಆರಾಮಾಗಿ ಮಧ್ಯಾಹ್ನದ ಅಡುಗೆನ ಮಾಡ್ಕೊಳ್ಬೋದು. ನಾನಿಲ್ಲಿ ಬೆಂಡೆಕಾಯಿ ಹುಳಿನ ಮಾಡ್ತಾಯಿದ್ದೀನಿ, ಹಾಗಾಗಿ ಬೆಂಡೆಕಾಯಿನ ಹುರ್ಕೊಳ್ತಾ ಇದ್ದೀನಿ. ನಾವು ಇರಲಿ ತಡಿ ಆಮೇಲೆಲ್ಲ ಒಟ್ಟಿಗೆ ಮಾಡ್ಕೊಳ್ಳೋಣ ಅಂದರೆ ತುಂಬ ಜಾಸ್ತಿ ಆಗುತ್ತೆ. ಇದರಿಂದನೂ ಕೂಡ ಕೆಲವೊಬ್ಬರಿಗೆ ಕಷ್ಟ ಅನಿಸುತ್ತೆ ಕೆಲಸ ಮಾಡ್ಕೊಳ್ಳೋದು. ಹಾಗಾಗಿ ಆ ಕೆಲಸನ ತಕ್ಷಣ ಆಗಲೇ ಮಾಡ್ಕೊಂಬಿಟ್ರೆ ನಮಗೆ ಸುಲಭ ಅನಿಸ್ಬಿಡತ್ತೆ. ಬೆಂಡೆಕಾಯಿ ಹುರಿದಿಟ್ಕೊಂಡಿದ್ದಾಯಿತು. ಇನ್ನು ಈ ಕಡೆ ನಾನು ಈರುಳ್ಳಿ, ಟೊಮೊಟೊ, ಹಸಿರು ಮೆಣಸು, ಬೆಳ್ಳುಳ್ಳಿ ಇದಷ್ಟನ್ನು ಹುರ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಹುಳಿ ಮಾಡ್ಕೊಳ್ಳೋದಕ್ಕೆ, ರುಬ್ಕೊಳ್ಳೋದಕ್ಕೆ ಅಂಥೇಳಿ. ಕೆಲವೊಬ್ಬರು ಶುಂಠಿ ಕೂಡ ಹಾಕ್ಕೊಳ್ತಾರೆ, ನಾನು ಶುಂಠಿ ಹಾಕ್ತಾಯಿಲ್ಲ. ಇದಷ್ಟನ್ನೇ ನೋಡಿ ಈ ರೀತಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಹುರ್ಕೊಳ್ಬೇಕು. ಅದು ಹುರಿದಿದ್ದಾಗಿದೆ, ಅದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಇಟ್ಬಿಟ್ಟು ಇಲ್ಲಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಹಸಿ ತೆಂಗಿನಕಾಯಿ, ಅದ್ರ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು,
ನಮಗೆ ಬೆಂಡೆಕಾಯಿನೇ ಹುಳಿ ಬರುತ್ತೆ, ನೋಡ್ಕೊಂಡು ಹುಣಸೆಹಣ್ಣನ್ನು ಹಾಕ್ಕೊಳ್ಬೇಕು. ಆಮೇಲೆ ಹುರಿದಿಟ್ಕೊಂಡಿರೋ ಅಂಥ ಈರುಳ್ಳಿ ಬೆಳ್ಳುಳ್ಳಿ ಅದನ್ನ ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಪೌಡ್ರು ನಾನು ಒಣಮೆಣಸಿನ ಪೌಡ್ರನ್ನ ಸಪ್ರೇಟಾಗಿ ಹಾಕಿಸ್ತೀನಿ, ಸಾಂಬಾರು ಪೌಡ್ರನ್ನ ಈ ರೀತಿಯಾಗಿ ಹಾಕ್ಸಿಟ್ಕೊಂಡಿರ್ತೀನಿ. ಯಾಕಂದರೆ ಕೆಲವೊಂದಕ್ಕೆ ಹಸಿರು ಮೆಣಸೆಲ್ಲ ಹಾಕ್ತಾ ಇರ್ತೀವಲ್ಲ, ಹಾಗಾಗಿ ಒಣಮೆಣಸನ್ನು ಬೇರೆ ಹಾಕಿ ನಾನು ಸಪ್ರೇಟಾಗಿ ಈ ರೀತಿ ಪೌಡರ್ಗಳನ್ನು ಮಾಡಿಸ್ಕೊಳ್ತೀನಿ. ಧನಿಯಾ ಪೌಡ್ರು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಅದನ್ನು ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಒಂದು ಪಾತ್ರೆಗೆ ಎಣ್ಣೆ, ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಬಿಟ್ಟು ಅದು ಸಿಡಿದ್ಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಬಾಡಬೇಕು, ಅಂದರೆ ಕಲರ್ ಚೇಂಜ್ ಆಗಿ ಹಸಿ ವಾಸನೆ ಎಲ್ಲ ಹೋಗಬೇಕು. ಅದಾದಮೇಲೆ ಸ್ವಲ್ಪ ಕರಿಬೇವು ಕೂಡ ನಾನು ತೋರಿಸ್ದೆ ನೋಡಿ, ಗಿಡ ಅದರಲ್ಲಿ ಬಿಟ್ಟಿರೋ ಅಂಥದ್ದು ತುಂಬ ಘಮ ಜಾಸ್ತಿ ಇರುತ್ತೆ. ಅದನ್ನು ತಕ್ಷಣ ಕೀಳ್ತಾ ಇದ್ದರೆ ಮತ್ತಷ್ಟು ಎಲೆಗಳು ಬೆಳೀತಾ ಇರುತ್ತೆ. ಇಲ್ಲಾಂದರೆ ಒಂಥರ ಚುಕ್ಕಿ ಚುಕ್ಕಿ ಅದೊಂಥರ ನಮಗೆ ಒಂದು ಹುಳ ಹಿಡಿಯುತ್ತಲ್ಲ, ಆ ರೀತಿ ಆಗಿಬಿಟ್ಟು ಎಲ್ಲ ಎಲೆಗಳು ಹಾಳಾಗುತ್ತೆ. ಹಾಗಾಗಿ ನಾನು ಬಿಟ್ಟಿರೋ ಅಂಥದ್ದನ್ನು ಸ್ವಲ್ಪ ಚಿಗುರಿರೋ ಅಂಥ ಸಮಯದಲ್ಲೇ ಕಿತ್ತು ಈ ರೀತಿ ಅಡುಗೆಗಳಿಗೆ ಬಳಸ್ತಾ ಇರ್ತೀನಿ. ಆನಂತರ ನಾವು ರುಬ್ಕೊಂಡಿರುವಂಥ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನದ ಪೌಡ್ರನ್ನ ಹಾಕ್ಬಿಟ್ಟು 1 ನಿಮಿಷ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನಿಮಗೆ ನೀರನ್ನು ನೋಡಿಕೊಂಡು, ಕೆಲವೊಬ್ಬರು ತುಂಬ ಗಟ್ಟಿ ಇಷ್ಟಪಡ್ತಾರೆ, ಕೆಲವೊಬ್ಬರು ತುಂಬ ತೆಳು ಇಷ್ಟಪಡ್ತಾರೆ, ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡ್ರೆ ತುಂಬ ಸೂಪರಾಗಿರೋವಂಥ ಒಂದು ಬೆಂಡೆಕಾಯಿ ಹುಳಿ ರೆಡಿ ಆಗುತ್ತೆ. ಕೆಲವೊಬ್ಬರು ಹಸಿರು ಮೆಣಸು ಹಾಕೋದಿಲ್ಲ, ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾರೆ. ನಿಮ್ಗೆ ಏನು ಇಷ್ಟನೋ ಅದನ್ನು ಹಾಕ್ಕೊಂಡು ಮಾಡ್ಕೊಳ್ಬೋದು, ತುಂಬ ರುಚಿಯಾಗಿರುತ್ತೆ. ಇನ್ನು ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಇದು ಒಂದು ಕುದಿ ಬರಬೇಕು. ಕುದಿ ಬರ್ತಿದೆ ಅನ್ನೋಂಥ ಸಮಯದಲ್ಲಿ ಹುರಿದಿಟ್ಕೊಂಡಿರುವಂಥ ಬೆಂಡೆಕಾಯಿಯನ್ನು ಸೇರಿಸ್ಕೊಳ್ಬೇಕು. ಸೇರಿಸ್ಬಿಟ್ಟು ಇದು ಕೂಡ ಅಷ್ಟೇ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕುದ್ರೆ ಸಾಕಾಗುತ್ತೆ. ಅಂದರೆ ಬೆಂಡೆಕಾಯಿ ಮೊದಲೇ ಹುರಿದಿರ್ತೀವಿ, ಅದನ್ನು ತುಂಬ ಕುದಿಸೋವಂಥ ಅವಶ್ಯಕತೆ ಇಲ್ಲ, ಬೇಯಿಸೋವಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಒಂದು 2ರಿಂದ 3 ನಿಮಿಷ ಕುದಿಸ್ಕೊಂಡ್ಬಿಟ್ರೆ ತುಂಬ ಸೂಪರಾಗಿ ಆಗಿರೋವಂಥ ಒಂದು ಬೆಂಡೆಕಾಯಿ ಹುಳಿ ಅನ್ನೋವಂಥದ್ದು ರೆಡಿ ಆಗುತ್ತೆ. ಖಂಡಿತ ಈ ಒಂದು ವಿಧಾನದಲ್ಲಿ ನೀವು ಕೂಡ ಮಾಡಿ ನೋಡಿ, ತುಂಬ ರುಚಿಯಾಗಿ ಬರುತ್ತೆ. ಬೆಂಡೆಕಾಯಿ ತಿನ್ನೋಲ್ಲ ಅನ್ನೋವಂಥವ್ರು ಕೂಡ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ರೆ ನಮ್ಮ ಇವತ್ತಿನ ಹುಳಿ ರೆಡಿ ಆಯಿತು. ಇನ್ನು ನಾನು ಇದು ಮಧ್ಯಾಹ್ನ ಮಾಡ್ತಾ ಇರೋವಂಥದ್ದು, ಅಂದರೆ ಹತ್ತತ್ರ 3 ಗಂಟೆ ಮೇಲೆ ನಾನಿಲ್ಲಿ ಮೋಮೋಸ್ ಮಾಡೋಣ, ಮಕ್ಕಳು ಸಂಜೆ ಸ್ಕೂಲಿಂದ ಬರ್ತಾರಲ್ಲ, ತಿನ್ನಲಿಕ್ಕೆ ಏನಾದರೂ ಕೊಡಮ್ಮ ಅಂತ ಕೇಳ್ತಾ ಇರ್ತಾರೆ. ಹಾಗಾಗಿ ಇವತ್ತು ಮೋಮೋಸ್ ಮಾಡಿಕೊಡೋಣ ಅಂಥೇಳಿ ಮೊದಲು ಅದ್ರದ್ದು ಒಂದು ಚಟ್ನಿ ಮಾಡ್ತಾರಲ್ಲ, ಅದನ್ನು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು 3 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಒಂದು 4 ಒಣಮೆಣಸನ್ನು ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಹೆಸಲನ್ನು ಹಾಕ್ಕೊಂಡ್ಬಿಟ್ಟು ನೋಡಿ ಈ ರೀತಿ ನಾವು ಒಂದು 8-10 ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು. ಬೆಂದಿರೋ ಅಂಥದ್ದನ್ನು ನೋಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ಅದನ್ನು ಮಿಕ್ಸಿ ಮಾಡ್ಕೊಳ್ಬೇಕು. ನೀರನ್ನು ತೆಗೆದುಬಿಟ್ಟು ಬರೀ ನಾವೇನು ಬೇಯಿಸಿಟ್ಕೊಂಡಿದ್ದೀವಲ್ಲ, ಟೊಮೊಟೊ, ಒಣಮೆಣಸು, ಬೆಳ್ಳುಳ್ಳಿ ಇದಷ್ಟನ್ನು ಹಾಕಿಬಿಟ್ಟು ಸಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣಗೆ ಇದನ್ನು ಪೇಸ್ಟ್ ರೀತಿ ಮಾಡಿಟ್ಕೊಳ್ಬೇಕು. ಇನ್ನು ಈ ಕಡೆ ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಜೀರಿಗೆ, ಆನಂತರ ಸಣ್ಣಗೆ ಹೆಚ್ಚಿರೋವಂಥ ಬೆಳ್ಳುಳ್ಳಿ ಇದನ್ನು ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ ಒಂದು ಒಳ್ಳೆ ಘಮ ಬರುತ್ತೆ ಬೆಳ್ಳುಳ್ಳಿದು, ಅಲ್ಲಿವರೆಗೂ ಇದನ್ನು ಹುರ್ಕೊಳ್ಬೇಕಾಗತ್ತೆ. ಖಂಡಿತವಾಗ್ಲೂ ಈ ಒಂದು ಚಟ್ನಿನ ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿ ಬರುತ್ತೆ. ಹೊರಗಡೆ ನಾವು ಏನು ತಿಂತೀವಲ್ಲ ಮೋಮೋಸ್ ಚಟ್ನಿ, ಅದೇ ರೀತಿಯಾಗಿ ಬರುತ್ತೆ. ಇನ್ನು ರುಬ್ಬಿಟ್ಕೊಂಡಿರುವಂಥ ನಾವು ಪೇಸ್ಟ್ ಏನಿತ್ತು, ಟೊಮೊಟೊ, ಒಣಮೆಣಸು ಅದರ ಪೇಸ್ಟು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ನೈಸಾಗಿಯೇ ರುಬ್ಕೊಳ್ಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ನಿಮಗೆ ನೋಡಿಕೊಂಡು ಇದಕ್ಕೆ ನೀರನ್ನು ಸೇರಿಸ್ಕೊಳ್ಬೇಕು. ಅಂದರೆ ತುಂಬ ಗಟ್ಟಿ ಬೇಕೋ ಅಥವಾ ತುಂಬ ತೆಳು ಬೇಕೋ ನೋಡಿಕೊಂಡು ಸೇರಿಸ್ಕೊಳ್ಳಿ. ಕೆಲವೊಬ್ಬರು ತುಂಬ ಗಟ್ಟಿ ಇಷ್ಟಪಡ್ತಾರೆ, ಕೆಲವೊಬ್ಬರು ತುಂಬ ತೆಳು ಇಷ್ಟಪಡ್ತಾರೆ. ಇನ್ನು ಕೊನೆಯಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಹುಳಿ, ಸಿಹಿ, ಖಾರ ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಇದನ್ನು ನಾವು ಒಂದು 5-6 ನಿಮಿಷಗಳವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ ಈ ಒಂದು ಹದಕ್ಕೆ ಬಂದಾಗ ನಾನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ನಿಮಗೆ ಗಟ್ಟಿ ಬೇಕೋ ತೆಳು ಬೇಕೋ ನೋಡ್ಕೊಂಡು ಮಾಡ್ಕೊಬೋದು ಈ ಒಂದು ಚಟ್ನಿಯನ್ನು.
ಅದಾಗಿದೆ. ಇನ್ನು ಈ ಕಡೆ ನಾನು ಫಿಲ್ಲಿಂಗ್ಸ್ ಏನು ಮಾಡ್ಕೊಳ್ತೀವಲ್ಲ ಅದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ, ಕಟ್ ಮಾಡಿರುವಂಥ ಒಂದು 2 ಈರುಳ್ಳಿ, ಆನಂತರ ಅದನ್ನು ಬಾಡಿಸ್ಕೊಂಡ ಮೇಲೆ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿರೋವಂಥ ಎಲೆಕೋಸನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ತುರಿದು ಕೂಡ ಹಾಕ್ಕೊಳ್ಬೋದು. ಇದ್ರ ಜೊತೆಗೆ ನೀವು ಕ್ಯಾರೆಟ್ ಹಾಕ್ಕೊಳ್ಬೋದು. ಇದ್ರ ಜೊತೆಗೇ ನೀವು ಪನ್ನೀರ್ ಬರುತ್ತಲ್ಲ ಅದನ್ನು ತುರಿದು ಕೂಡ ಹಾಕ್ಕೊಳ್ಬೋದು. ಅದು ಕೂಡ ರುಚಿಯಾಗಿರುತ್ತೆ. ನಾನು ಏನೂ ಹಾಕ್ತಾಯಿಲ್ಲ, ಬರೀ ಕ್ಯಾಬೇಜ್ ಒಂದನ್ನೇ ಹಾಕ್ಬಿಟ್ಟು ಎಲೆಕೋಸು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಉಪ್ಪು, ಸ್ವಲ್ಪ ಗರಂ ಮಸಾಲ, ಜೀರಿಗೆ ಪೌಡ್ರು ಇದಷ್ಟನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಚಾಟ್ ಮಸಾಲ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿತ್ತು ಅಂದರೆ ಒಂದು 2 ಹಸಿರು ಮೆಣಸು ಹಾಕ್ಕೊಳ್ಬೋದು. ಒಂದು 1/4 ಟೀ ಸ್ಪೂನಷ್ಟು ಅಚ್ಚ ಖಾರದ ಪೌಡ್ರ್ ಅಂದರೆ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ಬೋದು. ಅದು ಕೂಡ ಟೇಸ್ಟು ಚೆನ್ನಾಗಿರುತ್ತೆ. ಅಂದರೆ ಖಾರ ಇಷ್ಟಪಡೋರು ಹಾಕ್ಕೊಳ್ಬೋದು. ಇಲ್ಲ ನಮ್ಗೆ ತುಂಬ ಖಾರ ಬೇಡ, ಮಕ್ಕಳಿಗೆಲ್ಲ ಮಾಡ್ತಾಯಿದ್ದೀವಿ ಅಂದರೆ ಈ ರೀತಿ ಹಸಿರು ಮೆಣಸು, ರೆಡ್ ಚಿಲ್ಲಿ ಪೌಡ್ರು ಬೇರೆಸ್ತೇನೆ ಮಾಡ್ಕೊಳ್ಬೋದು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ರೆ ನಮ್ಮ ಈ ಒಂದು ಫಿಲ್ಲಿಂಗ್ಸ್ ಅನ್ನುವಂಥದ್ದು ರೆಡಿ ಆಯಿತು. ಇನ್ನು ಈ ಕಡೆ ನಾನು ಒಂದು ಅರ್ಧ ಗಂಟೆಗಳ ಮುಂಚೆನೇ ಈ ಒಂದು ಹಿಟ್ಟನ್ನು ಬರೀ ಉಪ್ಪು ಹಾಕ್ಬಿಟ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಮೈದಾ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ. ನೀವು ಬೇಕಿತ್ತು ಅಂದರೆ ಇದನ್ನು ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೊಳ್ಬೋದು. ಆದರೆ ಮೋಮೋಸ್ ಅಂದರೆ ಸ್ವಲ್ಪ ನಮಗೆ ಹೊರಗಡೆ ತಿಂದಂಗೆ ಫೀಲ್ ಬರಬೇಕು ಅಂದರೆ ಮೈದಾ ಹಿಟ್ಟಲ್ಲಿ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಇಲ್ಲ ಬೇಡ ಅಂತಂದರೆ ನೀವು ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೊಳ್ಬೋದು. ಚಿಕ್ಕ ಚಿಕ್ಕ ಒಂದು ಎಲೆಗಳನ್ನು ಈ ರೀತಿ ಸ್ವಲ್ಪ ದಪ್ಪನಾಗಿಯೇ ಉದ್ಕೊಳ್ಳಿ. ತುಂಬ ತೆಳುವಾದರೆ ಅದು ಬೇಯ್ತಾ ಬೇಯ್ತಾ ಕೆಲವೊಮ್ಮೆ ಅದನ್ನು ತೆಗಿಬೇಕಾದ್ರೆ ಕಿತ್ತೋಗ್ಬಿಡತ್ತೆ. ಹಾಗಾಗಿ ಸ್ವಲ್ಪ ಎಲೆನ ದಪ್ಪನಾಗಿ ಲಟ್ಟಿಸ್ಕೊಂಡು ನಾವು ಮೋದಕ ಮಾಡ್ತೀವಲ್ಲ ಆ ರೀತಿಯಾಗಿ ಒಳಗಡೆ ಫಿಲ್ಲಿಂಗ್ಸ್ ಇಟ್ಬಿಟ್ಟು ಮಾಡಿಕೊಂಡು ಈ ರೀತಿ ಸ್ಟೀಮರಲ್ಲಿ ಬೇಯಿಸ್ಕೊಂಡ್ಬಿಟ್ರೆ ಒಂದು 8-10 ನಿಮಿಷ ಬೇಯಿಸ್ಕೊಂಡ್ರೆ ಸಖತ್ ಟೇಸ್ಟಿಯಾಗಿರೋವಂಥ ಹೊರಗಡೆ ತಿಂತೀವಲ್ಲ ಸೇಮ್ ಅದೇ ರುಚಿನಲ್ಲಿ ಬರುವಂತಹ ಒಂದು ಮೋಮೋಸ್ ಅನ್ನುವಂಥದ್ದು ವೆಜ್ ಮೋಮೋಸು ಮನೆಯಲ್ಲೇ ರೆಡಿ ಆಗುತ್ತೆ. ನಾನೀಗ ಇದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದೀತಾ ಇರಬೇಕು. ನೀರಲ್ಲಿ ಈ ರೀತಿ ನಾವು ಒಂದು ಸ್ಟೀಮರನ್ನು ಇಟ್ಬಿಟ್ಟು ಅದರಲ್ಲಿ ಮೋಮೋಸನ್ನು ಇಟ್ಟು ಬೇಯಿಸ್ಕೊಂಡ್ಬಿಟ್ರೆ ತುಂಬ ರುಚಿಕರವಾಗಿರುವಂಥ ಮೋಮೋಸು ರೆಡಿ ಆಗುತ್ತೆ. ಈಗ ಮೇಲ್ಗಡೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ನಾನು ಇದನ್ನು ಒಂದು 8-10 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ಖಂಡಿತ ಮಕ್ಕಳಿರೋಂಥ ಮನೆಯಲ್ಲಿ ಇದನ್ನು ಟ್ರೈ ಮಾಡಲೇಬೇಕು. ಯಾಕಂದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಈ ರೀತಿ ಫುಡ್ಗಳು ಮಕ್ಕಳಿಗೆ ಇಷ್ಟ ಆಗುತ್ತೆ. ಹಾಗಾಗಿ ಆಮೇಲೆ ಇದನ್ನು ಮಾಡಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ತಿಂದರೆ ಅಷ್ಟು ರುಚಿ ಇರೋದಿಲ್ಲ. ಈ ರೀತಿ ಬಿಸಿ ಬಿಸಿಯಾಗಿ ಮಾಡಿಕೊಡಿ, ತುಂಬಾ ಇಷ್ಟಪಡ್ತಾರೆ. ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನಾನಿಲ್ಲಿ ಒಂದು 7 ಮೋಮೋಸನ್ನು ಮಾಡಿದ್ದೀನಿ. ಯಾಕಂದರೆ ಇಬ್ಬರು ಮಕ್ಕಳಿದ್ದಾರೆ. ಆದರೆ ಒಬ್ಬೊಬ್ಬರು ಒಂದೊಂದು ಟೈಮಿಂಗ್ಸಿಗೆ ಬರ್ತಾರೆ. ಒಬ್ಬರು 4:15ಗೆ ಬರ್ತಾರೆ, ಒಬ್ಬರು 5:45, 6 ಗಂಟೆಗೆ ಬರ್ತಾರೆ. ಹಾಗಾಗಿ ಒಬ್ಬಳು ಈಗ ಬರ್ತಾಳೆ ಈಗ 4:15ಗೆ. ಹಾಗಾಗಿ ಅವಳಿಗೋಸ್ಕರ ಒಂದು 7 ಮೋಮೋಸನ್ನು ಈಗ ಮಾಡಿದ್ದೀನಿ. ನೋಡಿ ಇದು ರೆಡಿ ಆಗಿದೆ. ಕಂಪ್ಲೀಟಾಗಿ ತುಂಬ ಚೆನ್ನಾಗಿ ಬೆಂದ್ಕೊಂಡಿದೆ. ಇದನ್ನು ನಾನೀಗ ಸರ್ವ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ನಾವು ಮಾಡಿರೋಂಥ ಒಂದು ಟೊಮೊಟೊ ಚಟ್ನಿ ಏನಿತ್ತು ಅದನ್ನು ಹಾಕಿ ಕೊಟ್ಬಿಟ್ರೆ ಆಹಾ, ಹೊರಗಡೆ ತಿಂತೀವಲ್ಲ ಅದು ಬೇಡ, ಅಷ್ಟು ರುಚಿಯಾಗಿ ಮನೆಯಲ್ಲೇ ರೆಡಿ ಆಗುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಸೂಪರಾಗಿ ಬರುತ್ತೆ. ನಾನು ಮೊದಲೇ ಹೇಳಿದಾಗೆ ಒಬ್ಬೊಬ್ಬರು ಒಂದೊಂದು ಟೈಮಿಂಗ್ಸಿಗೆ ಬರ್ತಾರೆ. ಹಾಗಾಗಿ ಮೊದಲು ಸಣ್ಣೋಳಿಗೆ ಮಾಡಿಕೊಟ್ಟೆ. ಈಗ ದೊಡ್ಡವಳು ಸ್ಕೂಲಿಂದ ಬಂದಿದ್ದಾಳೆ, ಅವಳಿಗೆ ಕೂಡ ಬಿಸಿ ಬಿಸಿಯಾಗಿರೋವಂಥ ಮೋಮೋಸನ್ನು ಮಾಡಿದ್ದೀನಿ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ, ಯಾವ ರೀತಿಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಆಗಲೇ ಸಂಜೆ ಆಗೇ ಬಿಟ್ಟಿತ್ತು. ಇನ್ನು ಸಂಜೆ ಕೆಲಸ ಶುರು ಮಾಡ್ಕೊಳ್ಬೇಕು. ಹಾಗಾಗಿ ಮೊದಲು ಹೊರಗಡೆ ಎಲ್ಲ ಗೂಡಿಸ್ಬಿಟ್ಟು ಮೊದಲು ಗಿಡಗಳಿಗೆಲ್ಲ ನೀರು ಹಾಕ್ತಾಯಿದ್ದೆ. ಯಾಕಂದರೆ ಬೆಳಗ್ಗೆಯಿಂದ ಬಿಸಿಲು ಬಂದುಬಿಟ್ಟಿರುತ್ತೆ. ಈ ರೀತಿ ಸಂಜೆ ಸಮಯದಲ್ಲಿ ಹಾಕೋದ್ರಿಂದ ಗಿಡಗಳು ತುಂಬಾ ಬಾಡಿರುತ್ತಲ್ಲ, ಸಂಜೆ ಸಮಯದಲ್ಲಿ ಹಾಕೋದ್ರಿಂದ ಮಾರ್ನಿಂಗ್ ಅನ್ನೋಷ್ಟರಲ್ಲಿ ಮತ್ತೆ ಎಲೆಗಳೆಲ್ಲ ತುಂಬ ಫ್ರೆಶ್ ಆಗಿರುತ್ತೆ. ಹೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಒಂದು ಒಳ್ಳೆ ಜೀವ ತುಂಬ್ದಂಗೆ ಅನಿಸ್ತಾ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಪ್ರತಿದಿನ ಸಂಜೆ ಗಿಡಗಳಿಗೆ ನೀರು ಹಾಕ್ತೀನಿ. ಇನ್ನು ಇಡೀ ಮನೆಯೆಲ್ಲ ಗುಡಿಸ್ಬಿಟ್ಟು ನೀಟಾಗಿ ಫ್ರೆಶ್ ಅಪ್ ಆಗಿ ಮತ್ತೆ ಸಂಜೆ ದೀಪನ ಹಚ್ಚುತ್ತಾ ಇದ್ದೀನಿ. ಇಡೀ ದಿನ ಯಾವ ರೀತಿಯಾಗಿ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಏನೋ ಒಂದು ಕೆಲಸ ಅಲ್ಲಿ ಕೂತೆ ಅನ್ನೋದಕ್ಕಿಂತ ಇರೋವಂಥ ಕೆಲಸವನ್ನು ಮಾಡ್ತಾ ಹೋದರೆ ಅವತ್ತಿನ ದಿನ ಆರಾಮಾಗಿ ಹೋಗುತ್ತೆ. ಯಾವುದೇ ರೀತಿಯ ಮೈಕೈ ನೋವು ಕೂಡ ಆಗೋದಿಲ್ಲ. ಯಾಕಂದರೆ ನಾವು ಕೂತಲ್ಲೇ ಕೂತು ಮಲಗದಲ್ಲೇ ಮಲಗಿಬಿಟ್ರೆ ಖಂಡಿತವಾಗ್ಲೂ ತುಂಬ ಒಂಥರ ಲೇಜಿನೆಸ್ ಅನ್ನೋವಂಥದ್ದು ಹೆಚ್ಚಾಗುತ್ತೆ. ಜೊತೆಗೆ ಮೈಕೈ ನೋವು ಕೂಡ ತುಂಬ ಹೆಚ್ಚಾಗುತ್ತೆ. ಈ ರೀತಿ ಏನೋ ಒಂದು ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡ್ರೆ ನಮ್ಮ ಮೈಂಡ್ ಕೂಡ ಫ್ರೀಯಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಏನೇ ಕೆಟ್ಟ ಯೋಚನೆಗಳು ಕೂಡ ಬರೋದಿಲ್ಲ. ನೋಡಿ ಬೆಳಗ್ಗೆ ಇಟ್ಟಂಥ ಹೂವು ಹಾಗೇ ಇದೆ, ತುಂಬ ಫ್ರೆಶ್ ಆಗಿದೆ. ದೇವ್ರ ಮುಂದೆ ದೀಪನ ಬೆಳಗ್ಗೆ ಊದುಬತ್ತಿ ಎಲ್ಲ ಬೆಳಗಾದ್ಮೇಲೆ ಹೊರಗಡೆ ತುಳಸಿ ಗಿಡ ಏನಿತ್ತು ಅಲ್ಲೂ ಕೂಡ ಪ್ರತಿದಿನ ಒಂದು ದೀಪನ ಈ ರೀತಿಯಾಗಿ ಇಡ್ತೀನಿ.
ಇದು ತುಂಬ ವರ್ಷಗಳ ಅಭ್ಯಾಸ ಅಂತಲೇ ಹೇಳ್ಬೋದು. ದೇವ್ರ ಮುಂದೆ ಸಂಜೆ ದೀಪ ಹಚ್ಚಿದಾಗ ಈ ರೀತಿಯಾಗಿ ಒಂದು ತುಳಸಿ ಗಿಡದ ಮುಂದೆ ಒಂದು ದೀಪನ ಹಚ್ಚುತ್ತೀನಿ. ಅದು ಮನೆಗೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ತುಳಸಿ ಗಿಡ ತುಂಬ ಚೆನ್ನಾಗಿ ಬಂದಿದೆ. ಆದರೆ ಬೆಳಗ್ಗೆ ಸಮಯ ಮಾತ್ರ ನಾನು ನೀರು ಹಾಕೋದು, ಸಂಜೆ ಸಮಯದಲ್ಲಿ ಹಾಕೋದಿಲ್ಲ. ಇದೆಲ್ಲ ಆದಮೇಲೆ ನನಗೆ ಅಂಥೇಳಿ ಒಂದು 10 ನಿಮಿಷನಾದರೂ ಕೊಡ್ತೀನಿ ನಾನು. ಬೆಳಗ್ಗೆ ಸಮಯ ಮತ್ತು ಸಂಜೆ ಹೊತ್ತಲ್ಲಿ ಈ ರೀತಿ ಒಂದು 10 ನಿಮಿಷನಾದರೂ ಒಬ್ಬಳೇ ಕೂತ್ಕೊಂಡು ಕಾಫಿನೋ ಟೀನೋ ಏನೋ ಕುಡಿಬೇಕು. ಇದರಿಂದ ಒಂಥರ ಮೈಂಡು ತುಂಬ ಫ್ರೆಶ್ ಆಗುತ್ತೆ ಮತ್ತು ಏನೋ ಒಂದು ಕೆಲಸ ಮಾಡಲಿಕ್ಕೆ ಒಂದು ಒಳ್ಳೆ ಹುಮ್ಮಸ್ಸು ಅನ್ನುವಂಥದ್ದು ಬರುತ್ತೆ. ಹಾಗಾಗಿ ಇಡೀ ದಿನದಲ್ಲಿ ನಮಗೆ ಅಂಥೇಳಿ ಒಂದು 5-10 ನಿಮಿಷನಾದರೂ ಖಂಡಿತವಾಗ್ಲೂ ನಾವು ಕೊಡಲೇಬೇಕಾಗತ್ತೆ. ಇದೆಲ್ಲ ಆದಮೇಲೆ ರಾತ್ರಿಗೆ ನಾನಿಲ್ಲಿ ಮುದ್ದೆ ಮಾಡಿದ್ದೆ. ಏನು ಬೆಂಡೆಕಾಯಿ ಹುಳಿ ಇತ್ತಲ್ಲ ಅದಕ್ಕೇ ಮುದ್ದೆ ಮಾಡಿದ್ದೆ. ಸ್ವಲ್ಪ ಮಧ್ಯಾಹ್ನದ ಅನ್ನ ಹೆಚ್ಚಾಗಿತ್ತು ಅಂಥೇಳಿ ಸ್ವಲ್ಪ ಅನ್ನ ಹಾಕಿಬಿಟ್ಟು ನಾನಿಲ್ಲಿ ರಾಗಿ ಮುದ್ದೆ ಮಾಡಿದ್ದೆ. ಮಕ್ಕಳಿಗೆ ಅಂಥೇಳಿ ಪುಟಾಣಿ ಮುದ್ದೆ, ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ದೇನೆ. ತುಪ್ಪ ಇಷ್ಟಪಡ್ತಾರೆ. ಹಾಗಾಗಿ ಇನ್ನು ಬೆಂಡೆಕಾಯಿ ಹುಳಿ ಮತ್ತು ರಾಗಿ ಮುದ್ದೆ, ಅದ್ರ ಜೊತೆಗೆ ಸ್ವಲ್ಪ ಬಿಸಿ ಬಿಸಿಯಾಗಿರೋಂಥ ಅನ್ನ, ಇದ್ರ ಜೊತೆಗೆ 1 ಗ್ಲಾಸ್ ಆಗುವಷ್ಟು ಮಜ್ಜಿಗೆ. ಮೊಸರು ಜಾಸ್ತಿ ಇದ್ದಾಗ ಕೆಲವೊಮ್ಮೆ ಮಜ್ಜಿಗೆ ಮಾಡ್ತೀನಿ, ಪ್ರತಿದಿನ ಮಾಡೋದಿಲ್ಲ, ಇದ್ದಾಗ ಮಾಡ್ತೀನಿ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಇಡೀ ದಿನದ ವ್ಲಾಗು ನಿಮ್ಮ ಜೊತೆ. ಬೆಳಗಿಂದ ಹಿಡಿದು ರಾತ್ರಿವರೆಗೂ ಏನೆಲ್ಲ ಆಯಿತು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು.